ಹಾಯ್ ಆಶಾ ತ್ರಿಷಾ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಅವರೆಕಾಳು ಹಾಕಿ ಮೆಂತ್ಯ ಸೊಪ್ಪು ಎರಡು ಮಿಕ್ಸಲ್ಲಿ ಹಾಕಿ ಅವರೆಕಾಳು ಪಲಾವ್ ಮಾಡ್ತಾಯಿದ್ದೀನಿ. ಅವರೆಕಾಳು ಜೊತೆಗೆ ಮೆಂತ್ಯ ಸೊಪ್ಪು ಹಾಕಿ ಮಾಡಿದ್ರಿ ಸಖತ್ ಟೇಸ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಹೊಸ್ದಾಗಿ ಮಾಡೋ ಅಂಥವ್ರಿಗೆಲ್ಲ ಸಪೋರ್ಟ್ ಮಾಡಿ. ಇಲ್ಲಿ ನನ್ನ ಮನೆಯಲ್ಲೇ ಬೆಳೆದಿರೋ ಅಂಥ ಮೆಂತ್ಯ ಸೊಪ್ಪು ತೊಗೊಬಂದು ಬೇರೆಲ್ಲ ತೆಗೆದು ಕ್ಲೀನ್ ಮಾಡಿ ಸೋಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ವಾಶ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲ ಅವರೆಕಾಳು ಸುಲಿದು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದೆರಡು ಈರುಳ್ಳಿ, ಒಂದೆರಡು ಟಮಾಟೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಪಾತ್ರೆಯಲ್ಲಿ ಕುಕ್ಕರಲ್ಲಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ ಒಂದೆರಡು ಚಕ್ಕೆ, ಲವಂಗ, ಒಂದು ಸ್ಟಾರ್ ಹೂವು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ, ಟೊಮಾಟೊ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊಪ್ಪು ಎಲ್ಲನೂ ಈ ಕಡೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಂದೆರಡು ಚಕ್ಕೆ, ಲವಂಗ, ಒಂದು ಸ್ಟಾರ್ ಹೂವು, ಈರುಳ್ಳಿ, ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದೆರಡು ಟೊಮಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಸ್ಮೂತಾಗಿ ಆಗಲಿ ಅಂತ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅವರೆಕಾಳೆಲ್ಲ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಂತರ ಅವರೆಕಾಳು ಹಾಕ್ತಾಯಿದ್ದೀನಿ. ಖಾರ ಪುಡಿ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಹಸಿಮೆಣ್ಸಿಕಾಯಿ ಹಾಕ್ತಾಯಿಲ್ಲ. ಒಂದೆರಡು ಹಾಗೆ ಹಸಿಮೆಣ್ಸಿಕಾಯಿ ಹಾಕೋರು ಹಾಕ್ಬೋದು. ಈಗ ನಾನು ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ಖಾರ ಇಲ್ಲ ಅಂತ ಒಂದೆರಡು ಯೂಸ್ ಮಾಡಿದ್ದೀನಿ ಅಷ್ಟೇ. ಅದ್ರ ಜೊತೆಗೆ ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ. ನಾನು ಬೇರೆ ಯಾವುದೋ ಕಲರ್ ಹಾಕ್ತಾಯಿಲ್ಲ. ಅರಿಶಿನ ಆಗಲಿ ಇದಾಗಲಿ ನ್ಯಾಚುರಲಾಗಿ ಬರಲಿ ಕಲರು ಅಂತ. ಸೊಪ್ಪು ಜಾಸ್ತಿ ಆಯಿತು ಅನಿಸುತ್ತೆ. ಜಾಸ್ತಿ ಆದರೂ ಪರವಾಗಿಲ್ಲ, ಅದು ಒಗ್ಗರಣೆಲಿ ಬೆಂದ ನಂತರ ಕಡಿಮೆ ಆಗುತ್ತೆ. ಚೆನ್ನಾಗಿ ಕೈ ಆಡಿಸಿದ್ರೆ ಅದು ಸೊಪ್ಪು ಎಷ್ಟು ಜಾಸ್ತಿ ಹಾಕಂದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಟೇಸ್ಟು. ಈಗ ಒಗ್ಗರಣೆಯಲ್ಲಿ ಬಾಡಿದ ನಂತರ ಅದು ಸೊಪ್ಪು ಫುಲ್ ಕಡಿಮೆ ಆಗೈತೆ. ಈಗ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಒಂಚೂರು ಉಪ್ಪು ಹಾಕಿ ಉಪ್ಪು ಹತ್ತೋವರೆಗೂ ಒಂದೆರಡು ಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ನಾನು ಬಂದು ರೆಡಿ ಮಾಡಿರಲಿಲ್ಲ. ಬಂದು ತಂದು ಹಾಕೋ ಅಷ್ಟರಲ್ಲಿ ಲೇಟ್ ಆಯಿತು. ಅದ್ರ ಜೊತೆಗೆ ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ. ಬರೀ ಮೆಣ್ಸಿಕಾಯಿ, ಹಸಿ ಮೆಣ್ಸಿಕಾಯಿ ಹಾಕೋರು ಬರೀ ಮೆಣ್ಸಿಕಾಯಿ ಹಾಕ್ಬೋದು. ನಾನಿಲ್ಲಿ ಬಿರಿಯಾನಿ ಮಸಾಲ ಪೌಡರ್ ಹಾಕ್ತಾಯಿದ್ದೀನಿ. ಎಲ್ಲ ಪಲಾವ್ಗೆ ಈ ಪೌಡರಿಂದ ಒಂದು 10 ಥರದ ರೆಸಿಪಿ ಇದಕ್ಕೆಲ್ಲ ಯೂಸ್ ಮಾಡ್ಬೋದು. ಪಲಾವು, ಬಿರಿಯಾನಿ, ಎಗ್ ಗ್ರೇವಿ, ಕರಿ ಆಗಲಿ, ಮಸಾಲೆ ಎಗ್ ಆಗಲಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಟೇಸ್ಟ್ ಅಂತೂ ಸಖತ್ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಬಿಸಿ ಇಟ್ಕೊಂಡಿದ್ದೆ, ಬಿಸಿ ನೀರೇ ಹಾಕ್ತಾಯಿದ್ದೀನಿ. ಬಿಸಿ ನೀರು ಕಾಯಿಸಿಟ್ಲಿಲ್ಲ ಅಂದರೆ ತಣ್ಣೀರೇ ಹಾಕ್ಬೋದು. ಅದು ನಾನು ಬೇಗ ಅರ್ಜೆಂಟಿಗೆ ಬೆಳಗ್ಗೆ ತಿಂಡಿಗೆ ಬೇಗ ಮಾಡೋದ್ರಿಂದ ಕಾಲೇಜಿಗೆ ಟೈಮ್ ಆಗುತ್ತೆ ಅಂತ ಬಿಸಿ ನೀರೇ ಕಾಯಿಸಿಟ್ಕೊಂಡು ಬಿಸಿ ನೀರು ಹಾಕ್ತೀನಿ. ಈಗ ಸ್ವಲ್ಪ ಕುದಿ ಬರಲಿ. ಈಗ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ನಾನು ಮನೆ ಅಕ್ಕಿನೇ ಯೂಸ್ ಮಾಡ್ತಾಯಿದ್ದೀನಿ. ಮನೆ ಅಕ್ಕಿ ಅಂದರೆ ಮನೆಯಲ್ಲೇ ಬೆಳೆದಿರೋ ಅಂಥ ಅಕ್ಕಿ. ಅದೇನು ರೈಸ್ ಅನ್ನ ಏನು ಮೆತ್ತಗಾಗಲ್ಲ. ಆರಿದ ನಂತರ ಅದು ಸರಿಯಾಗುತ್ತೆ. ಬಿಸಿ ಇದ್ರಲ್ಲಿ ಮೆತ್ತಗೆ ಅಂತ ಅನ್ನಿಸ್ಬೋದು. ಈಗ ಅಕ್ಕಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದೆ. ನಾನಿಲ್ಲೊಂದು 2 ಪಾವು ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. 2 ಪಾವು ಅಕ್ಕಿಗೆ 4 ಗ್ಲಾಸಲ್ಲಿ 4 ಲೋಟ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕೀನಿ. ನಾನಿವತ್ತು ಬೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಬೆಣ್ಣೆ ಹಾಕಿ ಮಾಡಿದ್ರಂತೂ ಸಖತ್ ಚೆನ್ನಾಗಿರುತ್ತೆ. ನೀವು ಈ ಥರ ಟ್ರೈ ಮಾಡಿ ನೋಡಿ. ಬೆಣ್ಣೆ ಹಾಕಿ ಮಾಡಿದರೆ ಪಲಾವ್ಗಾಗಲಿ ಬಿರಿಯಾನಿಗಾಗಲಿ ಸಖತ್ ಟೇಸ್ಟ್ ಆಗಿರುತ್ತೆ. ತುಪ್ಪದಕ್ಕಿಂತ ಬೆಣ್ಣೆನೇ ರುಚಿ ಕೊಡುತ್ತೆ. ಒಂದು ಭಾಗ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಕುದಿ ಬಂದ ನಂತರ ಕ್ಲೋಸ್ ಮಾಡಿ
ಒಂದು ವಿಷಲ್ ಸಾಕಾಗುತ್ತೆ. ಅಂದರೆ ಪಲಾವ್ ಆಗಲಿ ಬೇರೆ ಏನೋ ಮಾಡಿದಾಗ ತಳ ಹಿಡಿಯುತ್ತೆ, ಮಸಾಲೆ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಅದಕ್ಕೆ ಒಂದು ವಿಷಲ್ ಅಕ್ಕಿ ಚೆನ್ನಾಗಿ ನೆಂದಿರುತ್ತಲ್ಲ, ಒಂದು ಅರ್ಧ ಗಂಟೆ ಮುಂಚೆನೇ 10 ನಿಮಿಷನಾದ್ರು ಅಕ್ಕಿ ನೆನೆಸಿ ತೊಳೆದು ನೆನೆಸಿಟ್ಕೋಬೇಕು. ಈಗ ನೋಡಿ ಅನ್ನ ಏನು ಮೆತ್ತಗಾಗಿಲ್ಲ, ಮನೆ ಅಕ್ಕಿ ಆದರೂ ಚೆನ್ನಾಗೇ ಬರುತ್ತೆ ಅನ್ನ ಬಿಸಿದ್ರಲ್ಲೂ. ಆರಿದ ನಂತರ ಇನ್ನೂ ಚೆನ್ನಾಗಿ ಉದುದ್ರಾಗಿರುತ್ತೆ. ನಮಗೆ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.